ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವ್ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಯಾಕಂದರೆ ನಮ್ಮ ನಡೆಸುವವನು ಆತನು ದೇವಾದಿ ದೇವನು, ಕರ್ತನು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೇವೆ. ಆಮೇಲೆ ದೇವರಿಗೆ ಸ್ತೋತ್ರ. ಈ ಮುಂಜಾನೆ ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಅನೇಕ ಜನರು. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆಸೆ ಇತ್ತು. ಆಸೆ. ಪೇತ್ರನ ನೋಡುವಾಗ, ಉದಾಹರಣೆಗೆ ಪೇತ್ರ ನೋಡೋದಾದರೆ, ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಇರುವಾಗ ಆತನು ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಅಲ್ಲಿ ಮೋಶೆ ಮತ್ತು ಏಲಿಯ ಅವರು ಪ್ರಾರ್ಥನೆ ಮಾಡುವಾಗ ಪ್ರತ್ಯಕ್ಷವಾದಾಗ ಅಲ್ಲಿ ಪೇತ್ರ ಅಂತಾನೆ, ಇಲ್ಲೇ ನಾವು ಇದ್ಬಿಡೋದು ಒಳ್ಳೆಯದು ಸ್ವಾಮಿ, ನಿನಗೊಂದು, ಎಲಿಯನಿಗೊಂದು, ಮೋಶೆಗೊಂದು ನಾವಿಲ್ಲಿ ಪರ್ಣಶಾಲೆ ಕಟ್ಬಿಡ್ತೀವಿ ಎನ್ನುವಂಥ ಅವನದೊಂದು ಆಸೆ ಆಗಿತ್ತು. ಸೊ ಇನ್ನೊಂದು ಕಡೆ ಪೇತ್ರನದ ಆಸೆ ಏನಾಗಿತ್ತು ಅಂದರೆ, ನಿನ್ನ ಹಾಗೆ ನಾನು ಕೂಡ ನೀರಿನ ಮೇಲೆ ನಡಿಬೇಕು ಎನ್ನುವ ಆಸೆ. ಹೀಗೆ ಅನೇಕರಿಗೆ ಅನೇಕ ರೀತಿಯಾದಂಥ ಆಸೆ. ಯೂದನಿಗೆ ತಗೊಳ್ಳೋದಾದರೆ, ಉದಾಹರಣೆಗೆ ಅವನಿಗೆ ಹೇಗಾದರೂ ಮಾಡಿ ಏನು ಮಾಡಬೇಕು, ಯೇಸು ಸ್ವಾಮಿನ ಯೋಧರ ರಾಜನನ್ನಾಗಿ ಮಾಡಬೇಕು, ಅವನಿಗೆ ಒಂದು ಆಸೆ. ಸೊ ಅದು ಆಸೆ ಪ್ರತಿಯೊಬ್ಬನಿಗೂ ಇರುವಂಥದ್ದೇ ಪ್ರೇರಣೆ. ಆದರೆ ಯಾವ ಆಸೆ ಯಾವ ಆಧಾರದ ಮೇಲೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆ ಮನುಷ್ಯನಿಗೆ ಆಸೆ ಬಹಳ ಪ್ರಾಮುಖ್ಯ. ಆದರೆ ಕೆಲವು ಆಸೆಗಳು ದುರಾಸೆಗೆ ಒಳಗಾಗ್ತದೆ. ಆಸೆ ಎನ್ನುವಂಥದ್ದು ಮನುಷ್ಯನನ್ನು ಉನ್ನತಿಗೂ ನಡೆಸುತ್ತೆ. ಆಸೆ ಎನ್ನುವಂಥದ್ದು ಮನುಷ್ಯನನ್ನು ಇವತ್ತು ಬಹಳ ಕೀಳಾದ ಒಂದು ಮಟ್ಟಕ್ಕೂ ಕೂಡ ನಡೆಸ್ತದೆ. ಆದರೆ ಸತ್ಯವೇದದಲ್ಲಿ ನಾವು ನೋಡೋದಾದರೆ, ಲೂಕನ್ ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯ 38-39 ವಾಕ್ಯಗಳನ್ನು ನಾವು ಗಮನಿಸುವುದಾದರೆ, ಇಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಅಂತ ಹೇಳುವಾಗ ಇದು ಮಾರ್ತಾ ಮರಿಯಳು. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದೇ ಮಾರ್ತಾ ಮರಿಯಳು. ಇಲ್ಲಿ ಯೇಸು ಸ್ವಾಮಿಗೆ ಬಹಳ ಹತ್ತಿರವಾದ ಒಂದು ಕುಟುಂಬ. ಈ ಮಾರ್ತಾ ಮರಿಯಳು ಯೇಸು ಸ್ವಾಮಿಗೆ ಬಹಳ ಹತ್ತಿರದವರಾಗಿದ್ದರು. ಆ ಊರಿಗೆ ಆ ಕಡೆ ಹೋಗುವಾಗೆಲ್ಲ ಕರ್ತನಾದ ಯೇಸು ಸ್ವಾಮಿ ಅಲ್ಲಿ ಕುಳಿತು ಆ ಮನೆಯಲ್ಲಿ ಇದ್ದುಕೊಂಡು ಸ್ವಲ್ಪ ಸಮಯ ಕಾಲ ಅವ್ರ ಜೊತೆಯಲ್ಲಿ ಕಳೆದು ಬರ್ತಾ ಇದ್ರು ಎಂಬುದಾಗಿ ನಾವು ಗಮನಿಸ್ತೇವೆ. ಸೊ ಈ ಒಂದು ಕುಟುಂಬದೊಂದಿಗೆ ದೇವರು ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಹಾಗೆ ಮಾರ್ತಾ ಮರಿಯಳು ಕೂಡ ಯೇಸು ಸ್ವಾಮಿಯನ್ನು ಬಹಳ ಆದರಿಸ್ತಾ ಇದ್ದರು, ಸತ್ಕರಿಸ್ತಾ ಇದ್ದರು. ಅವರಿಗೆ ಬಹಳ ಸಂತೋಷ. ಯೇಸು ಸ್ವಾಮಿ ಬಂದಾಗೆಲ್ಲ ಅವರಿಗೆ ಏನಾದರೂ ಮಾಡಿ ತೃಪ್ತಿಪಡಿಸಬೇಕು, ಅವರನ್ನು ಬಹಳ ಆಧರಿಸಬೇಕು ಎನ್ನುವಂಥದ್ದು ಈ ಮಾರ್ತಾ ಮರಿಯೊಳಗಿರುವಂಥ ಆಸೆ. ಸೊ ಅದರಲ್ಲೂ ಕೂಡ ಒಂದು ದಿನ ಅವ್ರ ಮನೆಗೆ ಹೋದಾಗ ಇಲ್ಲಿ ಮಾರ್ತಳು ಯೇಸು ಸ್ವಾಮಿಗೆ ಏನು ಸೇವೆ ಮಾಡಬೇಕು, ಯೇಸು ಸ್ವಾಮಿಗೆ ಹೇಗೆ ತೃಪ್ತಿಪಡಿಸಬೇಕು, ಆತನನ್ನು ಹೇಗೆ ಸಂತೋಷಪಡಿಸಬೇಕು ಅಂಥೇಳಿ ಆ ಗಲಿಬಿಲಿಯಲ್ಲಿ ಆತನಿಗೋಸ್ಕರವಾಗಿ ಆಕೆ ಸೇವೆ ಮಾಡ್ತಾ ಇದ್ಲು ಎಂಬುದಾಗಿ ಅಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಆ ಒಂದು ಸೇವೆಯಲ್ಲಿ ನಿಮಿತ್ತವಾಗಿ ಆಕೆ ಏನು ಮಾಡ್ತಾಯಿದ್ಲು ಅಂದರೆ, ಗಲಿಬಿಲಿಯಲ್ಲಿದ್ಲು. ಮರಿಯಳಾದರೂ ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಕುಳಿತು ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇದ್ಲು. ಏಸಪ್ಪ ಬರೋದೇ ಬಹಳ ಅಪರೂಪ. ಅವರು ಬಂದಾಗೆಲ್ಲ ನಾವು ಯಾಕೆ ಗಲಿಬಿಲಿಗೆ ಒಳಗಾಗಬೇಕು, ಅವ್ರು ಬಂದಾಗ ಯಾಕೆ ನಾವು ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ಳೋದು, ಆತನ ಪಾದದಲ್ಲಿ ಕುಳಿತು ಕಲಿಯೋಣ ಅಂತ ಹೇಳಿಬಿಟ್ಟು ಮರಿಯಳು ಏನು ಮಾಡ್ತಿದ್ಲು ಅಂದರೆ, ಯೇಸು ಸ್ವಾಮಿಯ ಪಾದದಲ್ಲಿ ಕುಳಿತು ಆಕೆ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ಲು. ಸೊ ಈ ಸಂದರ್ಭಗಳನ್ನು ನೋಡುವಾಗ ಮಾರ್ತಳಿಗೆ ಬಹಳ ಸಿಟ್ಟು ಬರ್ತದೆ ತಂಗಿ ಮೇಲೆ, ಅಂದರೆ ಮರಿಯಳ ಮೇಲೆ. ಆಗ ಯೇಸು ಸ್ವಾಮಿ ಹೇಳ್ತಾಳೆ, ಸ್ವಾಮಿ ನನ್ನ ತಂಗಿಗೆ ನೀವಾದರೂ ಬುದ್ಧಿ ಹೇಳಬಾರ್ದಾ, ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಆಕೆಯ ಮೇಲೆ ಆಕೆ ಸ್ವಲ್ಪ ಸಿಟ್ಟುಕೊಳ್ತಾಳೆ. ಆಗ ಯೇಸು ಸ್ವಾಮಿ ಹೇಳೋ ಮಾತು ಬಹಳ ಚೆನ್ನಾಗಿದೆ. ಮಾರ್ತಾಳೆ, ನೀನು ಬಹಳ ಗಡಿಬಿಡಿಗೊಳಗಾಗಿದೆಯಾ, ನೀನು ಬಹಳ ಚಿಂತೆಯಲ್ಲಿದೆಯಾ. ಆದರೆ ಮರಿಯಳಾದರೂ ಆರಿಸಿಕೊಂಡಂಥ ಒಂದು ಭಾಗ ಅದು ಉತ್ತಮವಾದದ್ದು. ಹಲ್ಲೆಲೂಯಾ. ನೋಡಿ, ಇವತ್ತು ಅನೇಕ ಜನರು ಕೂಡ ವಿಶ್ವಾಸಿಗಳು, ದೇವರ ಮಕ್ಕಳು ಎನಿಸ್ಕೊಳ್ಳುವಂಥ ನಾವು ಕೂಡ
ಅನೇಕರು ಏನು ಮಾಡ್ತೇವೆ ಅಂದರೆ ಲೋಕದ ಆಶೆಗಳಲ್ಲಿ ಗಲಿಬಿಲಿಗಳಲ್ಲಿ ಒಳಗಾಗಿ ಒಳ್ಳೆಯ ಕೆಲಸವನ್ನು, ಉತ್ತಮವಾದ ಭಾಗವನ್ನು ಆರಿಸಿಕೊಳ್ಳೋದನ್ನು ಬಿಟ್ಟು ನಾವಿವತ್ತು ಬೇಡವಾದಂಥದ್ದನ್ನು ಆರಿಸ್ಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಬೇಡವಾದ ಸಂಗತಿಗಳನ್ನು ಆರಿಸಿಕೊಂಡು ಮುಖ್ಯವಾದ ಭಾಗಗಳನ್ನು ನಾವು ಬಿಟ್ಟು ಬಿಡ್ತಾ ಇದ್ದೇವೆ. ಅದಕ್ಕೆ ಮುಂಜಾನೆ ನಮಗೆ ದೇವರು ತಿಳಿಸ್ತಾ ಇದ್ದಾರೆ, ಮುಖ್ಯವಾದ ಭಾಗವನ್ನು ನಾವು ಆರಿಸ್ಕೊಳ್ಬೇಕು. ಮುಖ್ಯವಾದ ಭಾಗ ಅಂತೇಳಿದ್ರೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಂಥದ್ದು, ಆತನ ಸಮ್ಮುಖದಲ್ಲಿ ಕುಳಿತು ಕೇಳಿಸ್ಕೊಳ್ಳುವಂಥದ್ದು, ಆತನ ಸಮ್ಮುಖದಲ್ಲಿ ಕುಳಿತು ಕಲಿಯುವಂಥದ್ದು. ಇವತ್ತು ನಾವು ಮಕ್ಕಳನ್ನು ನೋಡುವಾಗ ಮೊದಲನೆಯ 1ನೇ ವಯಸ್ಸಿನಿಂದ ನಾವು ಡಿಗ್ರಿವರೆಗೂ ಏನು ಮಾಡ್ತೇವೆ, ಅವ್ರಿಗೆ ಯಾವುದೇ ಕೆಲಸವನ್ನು ಹೆಚ್ಚಾಗಿ ಹೇಳದೆ ಅವ್ರನ್ನೇನು ಮಾಡ್ತೇವೆ, ನಾವು ಓದೋದಕ್ಕೋಸ್ಕರ ಬಿಡ್ತೇವೆ. ಕಾರಣ ಏನು ಗೊತ್ತಾ? ಕಲಿಬೇಕು. ಅವರು ಎಲ್ಲ ವಿಷಯದಲ್ಲೂ ಕಲಿಬೇಕು. ಲೋಕದ ಜ್ಞಾನವನ್ನು ಅವರು ತಿಳ್ಕೊಳ್ಬೇಕು. ಎಲ್ಲ ವಿಷಯದಲ್ಲೂ ಅವರು ಕಲಿತರೆ ಮುಂದೆ ಅವ್ರ ಭವಿಷ್ಯತ್ತು ಒಳ್ಳೆ ರೂಪಿಸುತ್ತೆ, ಅವರು ಚೆನ್ನಾಗಿರ್ತಾರೆ, ಅವ್ರ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳ್ತಾ ಅವ್ರಿಗೋಸ್ಕರ ನಾವೇನು ಮಾಡ್ತೇವೆ, ನಾವು ದುಡಿತಾ, ನಾವು ಕಷ್ಟಪಡ್ತಾ, ಆ ಮಕ್ಕಳಿಗೋಸ್ಕರವಾಗಿ ನಾವು ಕಷ್ಟಪಟ್ಟು ಅವರನ್ನು ಕುಂದಿರಿಸಿ ಕಲಿಯೋದಕ್ಕೆ ನಾವು ಹೇಳ್ತೇವೆ. ಸೊ ಕುಳಿತು ಕಲಿಯುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಭಾಗ. ಸೊ ಅದು ಮರಿಯೊಳಗಿದ್ದಂಥ ಆಸೆ. ಪ್ರೀತಿಯುಳ್ಳ ದೈವಜನರು, ಇವತ್ತು ನನಗೂ ನಿನಗೇನು ಆಸೆ ಇದೆ? ನಾವು ಇವತ್ತು ಯಾವುದನ್ನು ಇಷ್ಟಪಡ್ತಾ ಇದ್ದೇವೆ? ನಮ್ಮ ಆಸೆ ಏನಾಗಿದೆ? ದೇವರ ಸಮ್ಮುಖದಲ್ಲಿ ಆತನ ಪಾದದಲ್ಲಿ ಕುಳಿತು ಕಲಿಯುವಂಥ ಆಸೆ ನಮಗಿದೆನಾ? ಇವತ್ತು ನಾವು ಅದನ್ನು ಆರಿಸ್ಕೊಂಡಿದ್ದೇವಾ? ಆ ಉತ್ತಮವಾದ ಭಾಗವನ್ನು ನಾವು ಆರಿಸ್ಕೊಳ್ತಾ ಇದ್ದೇವಾ? ಯಾಕಂದರೆ ಆ ಉತ್ತಮವಾದ ಭಾಗವನ್ನು ಅನೇಕರು ಮರೆತು ಬಿಡ್ತಾ ಇದ್ದಾರೆ. ಬೆಳಗಾಗಿ ಎದ್ದರೆ ಅವರವ್ರದ್ದೇ ಆದ ಕೆಲಸಗಳು, ಅವ್ರದ್ದೇ ಆದಂಥ ಒಂದು ಕಾರ್ಯಗಳಿಗೆ ತೊಡಗಿಸ್ಕೊಂಡು ಉತ್ತಮವಾದ ಭಾಗವನ್ನು ಬಿಟ್ಟು ಅಲಕ್ಷ್ಯ ಮಾಡಿ ಆಶೀರ್ವಾದವಿಲ್ಲದ ಹಾಗೆ ತಿರುಗಿ ಮತ್ತೆ ದೇವ್ರ ಮೇಲೆ ಹೇಳೋದು. ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ನಮಗೆ ಉತ್ತರ ಇಲ್ಲ, ನಾವೇನು ಮಾಡಿದರೂ ನಮಗೆ ಆಗ್ತಾ ಇಲ್ಲ. ಉತ್ತಮವಾದ ಭಾಗವನ್ನು ಮರೆತು ಬಿಡ್ತೀವಿ, ಮತ್ತು ನಾವು ದೇವ್ರ ಮೇಲೆ ನಾವು ಮಾತಾಡ್ಕೊಳ್ತೀವಿ. ಸೊ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ಉತ್ತಮವಾದ ಭಾಗ ಅಂದರೆ ದೇವರ ಪಾದದಲ್ಲಿ ಕುಳಿತುಕೊಳ್ಳುವಂಥದ್ದು. ಅದು ಮರಿಯಳು ಆರಿಸ್ಕೊಂಡಿದ್ಲು. ಅದು ಮಾರ್ತಾಳಿಗೆ ಗೊತ್ತಾಗಲಿಲ್ಲ. ಮಾರ್ತಾಳು ಸೇವೆಯಲ್ಲೇ ಇದ್ಲು. ಮಾರ್ತಾಳು ಯೇಸು ಸ್ವಾಮಿಗೆ ಏನಾದರೂ ಮಾಡಬೇಕಂತಲೇ ಇದ್ಲು. ಆದರೂ ಅಲ್ಲಿ ಸ್ವಾಮಿ ಹೇಳ್ತಾರೆ, ದೇಹಕ್ಕೆ ಸಂಬಂಧಪಟ್ಟದ್ದು, ನೀನು ಆರಿಸ್ಕೊಂಡದ್ದು ದೇಹಕ್ಕೆ ಸಂಬಂಧಪಟ್ಟದ್ದು. ಅದು ಬಿಟ್ಟು ಹೋಗ್ತದೆ, ಅದು ಮಣ್ಣಾಗಿ ಹೋಗ್ತದೆ. ವಾಕ್ಯ ಆತ್ಮಿಕ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅದು ಎಂದಿಗೂ ಬಿದ್ದು ಹೋಗೋದಿಲ್ಲ. ಭೂಮಿ ಆಕಾಶಗಳು ಅಳಿದು ಹೋದರೂ ವಾಕ್ಯ ಅಳಿದು ಹೋಗುವುದಿಲ್ಲ, ಯೇಸು ಸ್ವಾಮಿ ಹೇಳಿದ್ದಾರೆ. ಸೊ ಆದ್ದರಿಂದ ಈ ಮುಂಜಾನೆಯಲ್ಲಿ ಉತ್ತಮವಾದ ಭಾಗವನ್ನು ಆರಿಸಿಕೊಳ್ಳೋಣ. ನಮ್ಮ ಕಣ್ಣುಗಳ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಒಂದೇ ಆಸೆ, ಮರಿಯಳಂತೆ ನಿನ್ನ ಪಾದ ಸಮ್ಮುಖದಲ್ಲಿ ಕುಳಿತುಕೊಳ್ಳುವ ಆಸೆ. ಕರ್ತನೆ, ಪ್ರಿಯರೆಲ್ಲರನ್ನೂ ಕೂಡ ನಿನ್ನ ಆಶೀರ್ವಾದ ಮಾಡಿ. ವಾಕ್ಯ ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವಿತದಲ್ಲಿ ಉತ್ತಮವಾದ ಭಾಗವನ್ನು, ಅಂದರೆ ನಿನ್ನ ಪಾದದಲ್ಲಿ ಕುಳಿತುಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೈವ, ಯಾರೂ ಕೂಡ ಈ ಉತ್ತಮವಾದ ಭಾಗವನ್ನು ಬಿಟ್ಟು ಅಗಲದಂತೆ ನೀನೇ ನಡೆಸೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ್ರ ಮಕ್ಕಳೇ, ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಅನೇಕರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.